Hey guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಒಂದು ಸೂಪರ್ ಆಗಿರೋ ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಸಿಂಪಲ್ ಆಗಿ ಸೊ ಏನು ಸೈಡ್ ಎಫೆಕ್ಟ್ಸ್ ಇಲ್ಲದೆ ಆರಾಮಾಗಿ ಯೂಸ್ ಮಾಡುವಂಥದ್ದು ಹೋಮ್ ರೆಮಿಡಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ, ಓಕೆನಾ? ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಕೂಡ ತುಂಬ ಶಾರ್ಟ್ ಆಗಿರುತ್ತೆ, ಸೊ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟಾಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ, ಬನ್ನಿ. ಸೊ ಏನಪ್ಪ ಇವತ್ತಿನ ಬ್ಯೂಟಿ ಟಿಪ್ಪು? ಸೊ ಟಾಪ್ ಟ್ರೆಂಡಿಂಗಲ್ಲಿರೋವಂಥ ಬ್ಯೂಟಿ ಟಿಪ್ಪು ಯಾವಾಗ್ಲೂ. ಸೊ ಸ್ಪೆಷಲಿ ಇವಾಗ ಬಿಡಿ, ಇವಾಗ ನಾನು ಯಾವಾಗಲೂ ನನ್ನ ವಿಡಿಯೋದಲ್ಲಿ ಹೇಳ್ದಂಗೆ ಸೊ ಚಿಕ್ಕ ಮಕ್ಕಳೆಲ್ಲನೂ ಫ್ಯಾಷನ್ ಆಗಿ ಹೋಗಿದಾರಪ್ಪ ಇವಾಗ. ಸೊ ಯಾರು ಕೇಳಿದ್ರು ಸೊ ಸ್ಕಿನ್ ಕೇರ್ ಮಾಡಿದ್ರಾ, ಸೊ ಹೆಲ್ತ್ ಡಯಟ್ ಮಾಡಿದ್ರಾ, ಇದು ತಿನ್ನಬೇಕು ಅದು ತಿನ್ನಬಾರ್ದು, ಸೊ ಹಿಂಗಿರಬೇಕು ಹಂಗೆ ಮೇಂಟೈನ್ ಮಾಡಬೇಕು, ಸೊ ಇದನ್ನೇ ಕೇಳ್ತಿರ್ತೀವಿ ಹೊರತು ನಿಜವಾಗ್ಲೂ ಹೇಳ್ತೀನಿ ನನ್ನ ಸುತ್ತಮುತ್ತ ನಾನು ಅದನ್ನೇ ಕೇಳ್ತಿರೋದು. ದೊಡ್ಡವರಲ್ಲಪ್ಪ, ಚಿಕ್ಕ ಮಕ್ಕಳು. ನನಗೆ ಶಾಕ್ ಆಗ್ತೀವಿ, ಓ ಮೈ ಗಾಡ್, ನಿಜವಾಗ್ಲೂ ಅವ್ರ ಮುಂದೆ ನಾವೇನು ಇಲ್ಲ ಅಂತ ಅನ್ಸುತ್ತೆ ಸಮ್ ಟೈಮ್. ಸೊ ಹಾಗಾಗೋಗಿದೆ ಇವಾಗ ಜನ್ರೇಷನು. ಸೊ ಗ್ಲೋಯಿಂಗ್ ಸ್ಕಿನ್ ಯಾರಿಗೆ ಇಷ್ಟ ಆಗೋದಿಲ್ಲ? ಸೊ ಎಲ್ರಿಗೂ ಇಷ್ಟ ಆಗುತ್ತಲ್ವಾ? ಸೊ ಹಾಗೆ ಗಂಡು ಮಕ್ಳಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಹೆಣ್ಮಕ್ಳಿಗೂ ಇಷ್ಟ ಆಗುತ್ತೆ. ಸೊ ಜಾಸ್ತಿ ಅದರಲ್ಲಿ ಹೆಣ್ಮಕ್ಳಿಗೆ ನಾನು ತುಂಬ ಚೆನ್ನಾಗಿ ಕಾಣಿಸ್ಬೇಕು, ಸೊ ಗ್ಲೋಯಿಂಗ್ ಆಗಿರಬೇಕು, ಸೊ ಏನು ಸೈಡ್ ಎಫೆಕ್ಟ್ಸ್ ಆಗಬಾರ್ದು, ಸೊ ಆ ಥರದ್ದು ನಾವೇನಾದರೂ ರೆಮಿಡಿ ಮಾಡಬೇಕಲ್ವಾ ಅಂತೆಲ್ಲನೂ ಅಂದ್ಕೊಂಡಿರ್ತೀರ. ಸೊ ಇಲ್ಲೊಂದಿದೆ ಸೂಪರ್ ಆಗಿರೋ ಹೋಮ್ ರೆಮಿಡಿ, ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ. ಸೊ ಇದನ್ನೆಲ್ಲ ತಲಾಂತರದಿಂದ ಎಲ್ಲನೂ ಯೂಸ್ ಮಾಡ್ಕೊಂಡು ಬರ್ತಿರೋ ಅಂಥದ್ದು. ಲೈಕ್ ಎಲ್ಲ ಹೇಳ್ತಾರಲ್ಲ, ಆಗಿನ ಕಾಲದಲ್ಲೇ ಆ್ಯಕ್ಚುಲಿ ನಾವು ಈಗಿನ ಕಾಲದಲ್ಲೆಲ್ಲ ನಾವು ಇಂಪ್ಲಿಮೆಂಟ್ ಮಾಡ್ತಿರೋದು, ಸ್ವಲ್ಪ ಮಾಡಿಫೈ ಮಾಡಿ ನಾವು ಅದನ್ನು ಬಳಸ್ತಿದ್ದೀವಿ ಅಷ್ಟೇ. ಸೊ ಆಗಿನ ಕಾಲದಲ್ಲಿ ಎಲ್ಲನೂ ಯೂಸ್ ಮಾಡ್ಕೊಂಡು ಬರ್ತಿರೋ ಅಂಥದ್ದೇ. ಸೊ ಏನಪ್ಪ ಅದು ಹೋಮ್ ರೆಮಿಡಿ, ಏನೆಲ್ಲ ಬೇಕು, ಫಸ್ಟ್ ಏನೆಲ್ಲ ಬೇಕು ಗ್ಲೋಯಿಂಗ್ ಸ್ಕಿನ್ಗೆ ಅಂತ ಹೇಳ್ತೀನಿ. ಬರೀ 3 ಇಂಗ್ರೀಡಿಯೆಂಟ್ಸು. ಈ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಅಷ್ಟೇ ಸಾಕು. ಸೊ ಸಿಕ್ಕಾಪಟ್ಟೆ ಗ್ಲೋಯಿಂಗ್ ಆಗಿರುತ್ತೆ ಮುಖ. ಏನಪ್ಪ ಅದು ಅಂತಂದರೆ, ಸೊ ಫಸ್ಟು ಬೇಸನ್ ಬೇಕಾಗತ್ತೆ, ಕಡಲೆ ಹಿಟ್ಟು, ಆ್ಯಂಡ್ ಅದಾದಮೇಲೆ ಹಾಲು ಬೇಕಾಗುತ್ತೆ, ಆ್ಯಂಡ್ ಲಾಸ್ಟ್ ಇನ್ನೊಂದೇನು ಅಂತಂದರೆ ಹನಿ ಬೇಕಾಗುತ್ತೆ. ಸೊ ಇದು 3 ಪದಾರ್ಥ ಇದ್ದರೆ ಸಾಕು. ಸೊ ನಾವು ನಮ್ಮ ಸ್ಕಿನ್ನ ತುಂಬಾ ಚೆನ್ನಾಗಿ ಇಟ್ಕೋಬೋದು ಆ್ಯಂಡ್ ಗ್ಲೋಯಿಂಗ್ ಆಗಿ ಕೂಡ ಇಟ್ಕೋಬೋದು. ಸೊ ಈ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ನಮ್ಮ ಮುಖ ಸಿಕ್ಕಾಪಟ್ಟೆ ಗ್ಲೋಯಿಂಗ್ ಆಗಿರುತ್ತೆ. ಫಸ್ಟ್ ಏನು ಅಂತಂದರೆ, ಸ್ವಲ್ಪ ನಿಮಗೆ ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಬೇಸನ್ನ ಹಾಕ್ಕೊಳ್ಳಿ, ಆ್ಯಂಡ್ ಸ್ವಲ್ಪ ಹನಿ ಹಾಕ್ಕೊಳ್ಳಿ, ಆ್ಯಂಡ್ ನಿಮ್ಗೆ ಅದೆಷ್ಟು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅದನ್ನ ನೋಡ್ಕೊಂಡು, ತುಂಬ ತೆಳುವಾಗೆಲ್ಲ ಮಾಡ್ಕೊಳ್ಳಿ, ತುಂಬ ಗಟ್ಟಿಗೂ ಬೇಡ, ಒಂದು ಮೀಡಿಯಮ್ ಹತ್ತದಲ್ಲಿ ಅದನ್ನು ಕಲಸಿ ನೀವು ಫೇಸ್ ಪ್ಯಾಕ್ ಥರ ಹಾಕ್ಕೊಂಡು ಒಂದು 15 ಮಿನಿಟ್ಸ್ ಇದ್ರೆ ಸಾಕು. ಅದು ತುಂಬ ಡ್ರೈ ಆಗೋಗುತ್ತೆ. ಆಮೇಲೆ ನೀವು ಟ್ಯಾಪ್ ವಾಟರಲ್ಲಿ ಅದನ್ನು ವಾಶ್ ಮಾಡಿಬಿಟ್ರೆ ಅಷ್ಟೇ ಸಾಕು. ಸೊ ತುಂಬಾ ಚೆನ್ನಾಗಿ ಇನ್ಸ್ಟೆಂಟಾಗಿ ಗ್ಲೋ ಕೊಡುತ್ತೆ. ಆ್ಯಂಡ್ ನಮ್ಮ ಸ್ಕಿನ್ನು ಕೂಡ ಅಷ್ಟೇ, ನೀವು ಆದಮೇಲೆ ಫೀಲ್ ಮಾಡ್ಬೋದು, ತುಂಬ ಸಾಫ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ಅದೇನು ಕೆಮಿಕಲ್ ಎಲ್ಲ ಏನೂ ಇಲ್ವಲ್ಲ, ಸೊ ನ್ಯಾಚುರಲ್ ಅದನ್ನೆಲ್ಲನೂ. ಸೊ ತುಂಬ ಚೆನ್ನಾಗಿ, ಆ್ಯಂಡ್ ಮಿಲ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕ್ಲೆನ್ಸ್ ಮಾಡುತ್ತೆ ನಮ್ಮ ಸ್ಕಿನ್ನ. ಆ್ಯಂಡ್ ಹನಿ ತುಂಬ ಸಾಫ್ಟ್ ಕೊಡುತ್ತೆ, ಆ್ಯಂಡ್ ಬೇಸನ್ನು ಅಷ್ಟೇ. ಸೊ ಎಲ್ಲ ಕ್ಲೀನ್ ಮಾಡುತ್ತೆ ನಮ್ಮ ಮುಖದಲ್ಲಿ ಏನಾದರೂ ಡರ್ಟ್ ಆಗಿರ್ಬೋದು, ತುಂಬ ಸಾಫ್ಟ್ ಕೊಡೋದಾಗಿರಲಿ, ಆ್ಯಂಡ್ ಸ್ವಲ್ಪ ಮಾರ್ಕ್ಸ್ ಎಲ್ಲ ಹೋಗೋದು. ಸೊ ಇದನ್ನೆಲ್ಲ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ, ಹೋಗೋದಕ್ಕೆ ಮಾರ್ಕ್ಸ್ ಎಲ್ಲ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ತುಂಬಾ ಬೆನಿಫಿಟ್ಸ್ ಇದೆ. ಇದು 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಆರಾಮಾಗಿ ಇದನ್ನು ನೀವು ಬಳಸ್ಬೋದು, ಏನೂ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಆ್ಯಂಡ್ ಎಸ್, ನಾನು ಯಾವಾಗಲೂ ಹೇಳ್ದಂಗೆ ನೀವು ಕನ್ಸಿಸ್ಟೆನ್ಸ್ ಆಗಿರಬೇಕಾಗುತ್ತೆ. ಒಂದು 3 ಮಂತ್ಸ್ ಮಾಡಿದ್ರೆ ಮಾತ್ರ ರಿಸಲ್ಟ್ಸ್ ಗೊತ್ತಾಗೋದು. ನಾನು 1 ಸತಿ 2 ಸತಿ ಮಾಡ್ತೀನಿ, ರಿಸಲ್ಟ್ಸ್ ಬಂದಿಲ್ಲ ಅಂದರೆ ದೇವ್ರನ್ನ ಹೇಳ್ತೀನಿ, ವರ್ಕೌಟ್ ಆಗೋದಿಲ್ಲ. ಸೊ 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಮಾಡಿ 100% ವರ್ಕೌಟ್ ಆಗುತ್ತೆ. ಏನು ಎಕ್ಸ್ಪೆನ್ಸ್ ಅಂತ ಏನು ಇದರಲ್ಲಿಲ್ಲ. ಹಾಲು ಡೈಲಿ ನಾವು ಮನೆಗೆ ತರುವಂಥದ್ದೇ. ಸೊ ಹನಿ 1 ಬಾಟ್ಲು, ಕೆಲವರು ಬಿಸಿನೀರಿಗೆ ಹನಿ ಹಾಕೊಂಡು ಕೂಡ ಅಭ್ಯಾಸ ಇರುತ್ತೆ, ಸೊ ಹನಿ ಇದ್ದೇ ಇರುತ್ತೆ. ಆ್ಯಂಡ್ ಬೇಸನಂತೂ ಇದ್ದೇ ಇರುತ್ತೆ, ನಾವು ಬಜ್ಜಿ ಬೋಂಡ ಅವಾಗ ಮಾಡ್ಕೊಂಡು ತಿಂತಾನೆ ಇರ್ತೀವಿ. ಸೊ ಇದು ಆಬ್ವಿಯಸ್ಲಿ ಇದ್ದೇನೆ ಇರುತ್ತೆ ಮನೇಲಿ. ಸೊ ಏನು ನಾವು ಎಕ್ಸ್ಟ್ರಾ ಎಲ್ಲ ಎಫರ್ಟ್ ಹಾಕಿ ಇಲ್ಲ ತುಂಬ ಎಕ್ಸ್ಪೆನ್ಸಿವ್ ತೊಗೊಳಕ್ಕಾಗಲ್ಲ ಅಂತೇಳಿ ಏನಿಲ್ಲ. ಸೊ ಇದನ್ನೆಲ್ಲ ನ್ಯಾಚುರಲ್ಲು. ಸೊ ಇದನ್ನು ಬಳಸಿ ನಿಜ ಹೇಳ್ತೀನಿ, ತುಂಬ ಸಿಕ್ಕಾಪಟ್ಟೆ ಗ್ಲೋಯಿಂಗ್ ಕೊಡುತ್ತೆ. ಆ್ಯಂಡ್ ನಮಗೆ ಟೈಮ್ ಇರೋದಿಲ್ಲ, ನಾವೆಲ್ಲೋ ಫಂಕ್ಷನ್ಗೆ ಹೋಗಬೇಕು, ನಮಗೆ ಪಾರ್ಲರ್ಗೆ ಹೋಗೋದಕ್ಕೆ ಟೈಮ್ ಇಲ್ಲ ಅಂತಂದರೆ, ಸೊ ಇದು ಹಿಂದಿನ ದಿನ ರಾತ್ರಿ ಅಥವಾ ನಾವು ಇನ್ನೇನು ಫಂಕ್ಷನ್ಗೆ ಒಂದು 2-3 ಅವರ್ಸ್ ಬಿಫೋರ್ ಮಾಡಿಕೊಂಡು ಅಷ್ಟೇ ಗ್ಲೋಯಿಂಗ್ ಕೊಡುತ್ತೆ ಮುಖ. ಸೊ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀವು ಟ್ರೈ ಮಾಡಿ. ಸೊ 100% ವರ್ಕೌಟ್ ಆಗುತ್ತೆ, ಬಿಕಾಸ್ ನಾನು ಅದನ್ನು
ಇದನ್ನೆಲ್ಲ ವರ್ಕೌಟ್ ಮಾಡಿ ರಿಸಲ್ಟ್ ಬಂದಿದೆ, ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಿರೋದು. ಸೊ ವರ್ಕೌಟ್ ಆಗುತ್ತೆ, ಸೊ ಟ್ರೈ ಮಾಡಿ, ಓಕೆನಾ? ಸೊ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಇಷ್ಟೇ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.